ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. IPL ಧಮಾಕ 2025 ಈಗಾಗಲೇ IPLನ ಫೀವರ್ ಸ್ಟಾರ್ಟ್ ಆಗಿದೆ. ಯಾಕಂದರೆ IPL 2025 18ನೇ ಸೀಸನ್ ಇನ್ನೇನು ಆರಂಭವಾಗುತ್ತೆ. 22ನೇ ತಾರೀಕಿಂದ ಒಂದು ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ. ಸೊ ಎಲ್ಲರೂ ಕೂಡ ಕಾತರದಿಂದ ನಾವು ಕಾಯ್ತಾ ಇದ್ದೀವಿ. ಈಗಾಗಲೇ ಜಿಯೋ ಬೇರೆ ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದೆ. ಜಿಯೋ ಹಾಟ್ಸ್ಟಾರ್ ಇನ್ನು ಮುಂದೆ ಫ್ರೀ ಇರೋದಿಲ್ಲ, ಏನಿದ್ರು ಕೂಡ ನೀವು ಪೇ ಮಾಡಬೇಕಾಗತ್ತೆ. ಈ 2 ವರ್ಷಗಳ ಕಾಲ ಜಿಯೋನಲ್ಲಿ ಬಂದಂಥ ಒಂದು ಮ್ಯಾಚ್ಗಳನ್ನು ಫ್ರೀಯಾಗಿ ನೀವು ಎಂಜಾಯ್ ಮಾಡಿದ್ರಿ. ಬಟ್ ಇನ್ನು ಮುಂದೆ ಫ್ರೀಯಾಗಿ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೊಂದು ಪ್ಯಾಕೇಜ್ ಇರುತ್ತೆ. ಆ ಪ್ಯಾಕೇಜನ್ನು ನೀವು ತಗೋಬೇಕಾಗುತ್ತೆ, ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇನ್ನು ಮುಂದೆ ಫ್ರೀಯಾಗಿ ನೀವು IPL ಅನ್ನು ನೋಡೋದಕ್ಕಾಗೋದಿಲ್ಲ. ಇನ್ನು ಇವತ್ತು ಕೆಲವೊಂದಷ್ಟು ಈ ನಮ್ಮ ಡಿಜಿಟಲ್ನ ಸ್ಪೆಷಲ್ನಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ IPLಗೆ ಸಂಬಂಧಪಟ್ಟಂತೆ. ಅದೇ ರೀತಿ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಅದು ಒಂದು ಬಿರಿಯಾನಿಯ ಕಥೆ. ಏನಪ್ಪ ಇದು IPLನಲ್ಲಿ ಬಿರಿಯಾನಿ ಕಥೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಬೇಡಿ. ಇದು CSK ಟೀಮಿಗೆ ಸಂಬಂಧಪಟ್ಟಂತಹ ಒಂದು ಬಿರಿಯಾನಿ ಕಥೆ. ಸೊ ಅಫ್ಕೋರ್ಸ್ ಹೈದರಾಬಾದ್ ಅಂತ ಹೇಳಿದ ತಕ್ಷಣ ಹೈದರಾಬಾದ್ ಬಿರಿಯಾನಿಗೆ ಫೇಮಸ್. ಎಲ್ಲರೂ ಕೂಡ ಹೈದರಾಬಾದ್ಗೆ ಹೋದಾಗ ಬಿರಿಯಾನಿ ತಿನ್ನಲೇಬೇಕು ಅಂಥೇಳಿ ಆಸೆ ಪಡ್ತಾರೆ. ಅದೇ ರೀತಿ CSK ಟೀಮ್ ಕೂಡ ಒಂದ್ಸತಿ ಹೈದರಾಬಾದ್ನಲ್ಲಿ ಇದ್ದಾಗ ಒಂದು ಬಿರಿಯಾನಿಯ ಕಥೆ ನಡೀತು. ಆ ಬಿರಿಯಾನಿಗೋಸ್ಕರ ಹೋಟೆಲನ್ನು ಬಿಟ್ಟು ಬೇರೆ ಹೋಟೆಲಿಗೆ ಹೋಗಿದ್ರಂತೆ. ಧೋನಿಗೆ ಎಷ್ಟು ಸಿಟ್ಟು ಬಂದಿತ್ತು ಅಂತ ಹೇಳಿದ್ರೆ, ನೋ ಔಟ್ಸೈಡ್ ಫುಡ್ ಅಲೌಡ್ ಅಂತ ಹೇಳಿ ಹೋಟೆಲ್ನವ್ರು ಹೇಳಿದ್ರು ಅಂಥೇಳಿ ಆ ಹೋಟೆಲನ್ನು ಖಾಲಿ ಮಾಡಿ ಆ 7 ಸ್ಟಾರ್ ಹೋಟೆಲನ್ನು ಬೇರೆ ಇನ್ನೊಂದು 7 ಸ್ಟಾರ್ ಹೋಟೆಲಿಗೆ ಅವರು ಮೂವ್ ಮಾಡಿದ್ರಂತೆ. ಸೊ ಆ ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದು 2014 ಚಾಂಪಿಯನ್ಸ್ ಲೀಗ್ T20 ಮ್ಯಾಚ್ ಏನು ನಡೀತಾ ಇತ್ತು. ಅದು CSK ಮತ್ತು KKR ನಡುವೆ ಒಂದು ಮ್ಯಾಚ್ ಹೈದರಾಬಾದ್ನಲ್ಲಿ ಶೆಡ್ಯೂಲ್ ಆಗಿತ್ತು. ಸೊ ಮ್ಯಾಚ್ಗಿಂತ ಮುಂಚೆನೇ ಬಂದಿದ್ದಂಥ CSK ಟೀಮ್ ಹೈದರಾಬಾದ್ನಲ್ಲಿ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿತ್ತು. ಐ ಥಿಂಕ್ ಅದು ITC ಗ್ರ್ಯಾಂಡ್ ಕಾಕತಿಯ ಹೋಟೆಲ್. ಸೊ ಆ ಹೋಟೆಲ್ನಲ್ಲಿ CSK ಟೀಮ್ ಧೋನಿ ಮತ್ತು ಎಲ್ಲರೂ ಕೂಡ ಉಳ್ಕೊಂಡಿದ್ರು. ಒಂದ್ಸತಿ ಏನಾಗುತ್ತೆ, ಅಂಬಟಿ ರಾಯ್ಡು ಅವರ ಫ್ಯಾಮಿಲಿಯಿಂದ ಒಂದು ಬಿರಿಯಾನಿ ಕಳಿಸ್ತಾರೆ. ಅದು ಹೋಮ್ ಕುಕ್ಡ್ ಬಿರಿಯಾನಿ, ಮನೇಲಿ ಮಾಡಿರೋ ಬಿರಿಯಾನಿ ಅಂತ ಹೇಳಿದ್ರೆ ಕೇಳಬೇಕಾ. ಮೊದಲೇ ಧೋನಿಗೂ ಕೂಡ ಬಿರಿಯಾನಿ ಅಂದರೆ ಫೇವ್ರೇಟು. ಇನ್ನು ಬೇರೆ CSK ಟೀಮಲ್ಲಿ ಇದ್ದಂಥ ಇನ್ನೂ ಕೆಲವರಿಗೂ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಆಗಿತ್ತು. ಸೊ ಹೊರಗಡೆ ಫುಡ್ ಏನಕ್ಕೆ ತೊಗೊಳೋದು, ಮನೆಯಲ್ಲೇ ಮಾಡಿಸೋಣ ಅಂಥೇಳಿ ಅಂಬಟಿ ರಾಯ್ಡು ಮನೆಯಿಂದ ಮಾಡಿಸಿ ಅದನ್ನು ಹೋಟೆಲಿಗೆ ಕಳಿಸಿದ್ರಂತೆ ಎಲ್ಲ ಟೀಮ್ ಮೆಂಬರ್ಸ್ಗೆ ಅಂತೇಳಿ. ಬಟ್ ಹೋಟೆಲ್ನಲ್ಲಿ ಒಂದು ಪಾಲಿಸಿ ಇತ್ತು, ನೋ ಔಟ್ಸೈಡ್ ಫುಡ್ ಅಲೌಡ್ ಅಂತೇಳಿ. ಅಂದರೆ ಹೊರಗಡೆಯಿಂದ ತಂದಂಥ ಒಂದು ಫುಡ್ಡನ್ನು ಇಲ್ಲಿ ಒಳಗಡೆ ತಂದು ತಿನ್ನೋ ಹಾಗಿಲ್ಲ ಅಂತೇಳಿ. ಅದು ಎಷ್ಟು ಸಿಟ್ಟು ಬರೆಸ್ತು ಅಂತ ಹೇಳಿದ್ರೆ ಧೋನಿಗೆ, ನನಗೆ ಬೇಡ ಈ ಹೋಟೆಲ್ನಲ್ಲೇ ನಾವು ಇರೋದಿಲ್ಲ, ನಡ್ರಿ ಎಲ್ಲರೂ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗೋಣ ಅಂಥೇಳಿ ಅವರು ಸಿಟ್ಟಾಗಿದ್ದಾರೆ. ಯೂಶ್ವಲಿ ಮಹೇಂದ್ರ ಸಿಂಗ್ ಧೋನಿ ಸಿಟ್ಟಾಗೋದು ಭಾಳ ಕಮ್ಮಿ, ತುಂಬ ಕೂಲ್ ಹೆಡೆಡ್ ಕ್ಯಾಪ್ಟನ್ ಅಂತಲೇ ಅವರು ಫೇಮಸ್ ಆಗಿರೋದು. ಬಟ್ ಅಲ್ಲಲ್ಲಿ ಕೆಲವೊಂದು ಸರಿ ಈ ಥರದ್ದು ಒಂದಷ್ಟು ಘಟನೆಗಳು ಅವ್ರನ್ನ ಸಿಟ್ಟು ಬರ್ಸುತ್ತೆ. ಅದರಲ್ಲೂ ಕೂಡ ಮನೆಯಿಂದ ಮಾಡಿರೋ ಬಿರಿಯಾನಿ ಅಲೋ ಮಾಡ್ತಿಲ್ವಲ್ಲ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಸಿಟ್ಟು ಬರ್ಸಿತ್ತಂತೆ ಮಹೇಂದ್ರ ಸಿಂಗ್ ಧೋನಿಗೆ. ಸೊ ಹಾಗಾಗಿ ನಾನು ಹೋಟೆಲೇ ಬಿಟ್ಟು ಹೋಗ್ತೀವಿ ಅಂಥೇಳಿ ತೀರ್ಮಾನ ಮಾಡಿದರು. ಆರಂಭದಲ್ಲಿ ಹೋಟೆಲ್ನವರು ಕೂಡ ಇಲ್ಲ ಅಲೋ ಮಾಡಲ್ಲ ಅಂಥೇಳಿ ಸ್ವಲ್ಪ ನಾಟಕ ಆಡಿದ್ರು. ಅದಾದಮೇಲೆ ಯಾವಾಗ ಟೀಮ್ ಬಿಟ್ಟು ಹೋಗುತ್ತೆ ಅನ್ನುವಂಥ ಗೊತ್ತಾಯಿತು. ಯಾಕಂದರೆ BCCI ಮತ್ತು CSK ಸೇರಿ ಸುಮಾರು 180 ರೂಮ್ಗಳನ್ನು ಆ ಹೋಟೆಲ್ನಲ್ಲಿ ಬುಕ್ ಮಾಡಿದ್ರಂತೆ ಆವಾಗಿನ ರಿಪೋರ್ಟನ್ನ ಆಧರಿಸಿ ಹೇಳೋದಾದರೆ. ಸೊ ಇಷ್ಟೆಲ್ಲ ಲಾಸ್ ಆಗುತ್ತಲ್ಲ ಅಂಥೇಳಿ, ಬೇಡ ಆಯಿತು ನಾವು ಅಲೋ ಮಾಡ್ತೀವಿ, ಆದರೆ ನೀವು ನಿಮ್ಮ ರೂಮ್ಗಳಲ್ಲಿ ಹೋಗಿ ಆ ಬಿರಿಯಾನಿನ ತಿನ್ಬೋದು, ಆದರೆ ಅಲ್ಲಿ ಒಂದು ಕಾಮನ್ ಏರಿಯಾದಲ್ಲಿ ಕೂತ್ಕೊಂಡು ನೀವು ತಿನ್ನೋ ಹಾಗಿಲ್ಲ, ಬಟ್ ನಿಮ್ಮ ರೂಮ್ನಲ್ಲಿ ನೀವು ತಿನ್ನಿ ಅಂತ ಹೇಳಿದ್ರಂತೆ. ಸರಿ ಅದಾಯಿತು. ಬಟ್ ಅದಾದಮೇಲೂ ಕೂಡ ಆ ಸಿಟ್ಟು ಹಾಗೇ ಇತ್ತು. ಸೊ ಹಾಗಾಗಿ ಕೊನೆಗೆ ಈ ಹೋಟೆಲ್ ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಆ ಹೋಟೆಲನ್ನು ಖಾಲಿ ಮಾಡಿ ತಾಜ್ ಕೃಷ್ಣಾಗೆ ಶಿಫ್ಟ್ ಆದರು CSK ಟೀಮ್. ಸೊ ಹೀಗೆ ಒಂದು ಬಿರಿಯಾನಿಯಿಂದಾಗಿ ಒಂದು ಹೋಟೆಲನ್ನು ಖಾಲಿ ಮಾಡಿ ಹೋಗಿದ್ದಿದ್ದು ಇದು CSK ಟೀಮ್. ಸೊ ಫುಡ್ ಲವರ್ಸ್ ಎಷ್ಟಿದ್ದಾರೆ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಎನಿವೆ ಅದಾದಮೇಲೆ KKR ವಿರುದ್ಧ ನಡೆದಂಥ ಒಂದು ಪಂದ್ಯ, ಅದರಲ್ಲಿ 3 ವಿಕೆಟ್ಗಳ ಡಿಫೀಟ್ ಆಗುತ್ತೆ, CSK ಸೋಲುತ್ತೆ. ಬಟ್ ಸ್ಟಿಲ್ ಹಿಂದಿನ ರಾತ್ರಿ ಹೊಟ್ಟೆ ತುಂಬ ಬಿರಿಯಾನಿ ತಿಂದ್ವಲ್ಲ ಅನ್ನೋದು ಒಂದು ತೃಪ್ತಿ ಅಂತೂ CSK ಟೀಮಿಗೆ ಇದ್ದೇ ಇತ್ತು. ಇನ್ನು CSK ಟೀಮ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಹಾಗೆ ಧೋನಿ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಹೇಳಿದ್ಮೇಲೆ ಧೋನಿ ಫಿಟ್ನೆಸ್ ಬಗ್ಗೆನೂ ಕೂಡ ಒಂದಷ್ಟು ಮಾತನ್ನ ಆಡ್ತಾ ಹೋಗೋಣ. ಯಾಕಂದರೆ 43 ಏಜು ಮಹೇಂದ್ರ ಸಿಂಗ್ ಧೋನಿಗೆ. 2019ರಲ್ಲೇ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ನಿವೃತ್ತಿ ಆದರೂ ಕೂಡ ಈಗ ಸದ್ಯಕ್ಕೆ IPLನಲ್ಲಿ ಅವರು ಆಡ್ತಾ ಇದ್ದಾರೆ. 2023ರವರೆಗೂ ಕೂಡ ಕ್ಯಾಪ್ಟನ್ ಆಗಿದ್ದರು CSK ಟೀಮ್ನಲ್ಲಿ. ಸೊ 5 ಸರಿ CSKಗೆ IPL ಕಪ್ಪನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಸೊ ಕಳೆದ ಬಾರಿ 2023ರಲ್ಲೂ ಕೂಡ ಅವರು ಕಪ್ಪನ್ನು ಗೆದ್ದು ಅದಾದ ನಂತರ ತಮ್ಮ ಕ್ಯಾಪ್ಟನ್ಶಿಪ್ಪನ್ನು ಋತುರಾಜ್ ಗಾಯಕ್ವಾಡಿಗೆ ಹಸ್ತಾಂತರ ಮಾಡೋದು. ಆದರೂ ಮಹೇಂದ್ರ ಸಿಂಗ್ ಧೋನಿ ಈಗಲೂ ಕೂಡ ಒನ್ ಆಫ್ ದಿ ಕೀ ಪ್ಲೇಯರ್ ಆಗ್ತಾರೆ CSK ಟೀಮಿಗೆ. ಯಾಕೆಂದರೆ ಅವರ ಒಂದು ಫಿಟ್ನೆಸ್ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಹರ್ಭಜನ್ ಸಿಂಗ್ ಕೂಡ ಯಾವುದೋ ಒಂದು ಫಂಕ್ಷನ್ನಲ್ಲಿ ಮೀಟ್ ಮಾಡಿದಾಗ ಧೋನಿ ಅವರನ್ನು ಕೇಳಿದ್ರಂತೆ, ಹೇಗೆ ಇಷ್ಟೊಂದು ಫಿಟ್ ಆಗಿದೆಯಾ ನೀನು, 43 ಏಜು ಆದರೂ ಕೂಡ ನೀನು ಇನ್ನೂ ಆಡ್ತಾ ಇದೆಯಲ್ಲ, ಹೇಗೆ, ಯಾವಾಗ, ಇನ್ನೂ ಎಷ್ಟು ದಿನ ಅಂತ ಹೀಗೆ ಆಡ್ತೀಯಾ ಅಂತ ಕೇಳಿದಾಗ, ಇಲ್ಲ ನನಗೆ ಕ್ರಿಕೆಟ್ ಆಡಬೇಕು ಅಂತ ಹೇಳಿದ್ರೆ ನಾನು ಕ್ರಿಕೆಟನ್ನು ಆಡ್ತಾ ಇರೋದು ನನ್ನ ಎಂಜಾಯ್ಮೆಂಟ್ಗೋಸ್ಕರ, ನಾನು ಎಲ್ಲಿವರೆಗೂ ಕೂಡ ನಾನು ಕ್ರಿಕೆಟನ್ನು ಎಂಜಾಯ್ ಮಾಡ್ತಾ ಇರ್ತೀನೋ ಸೊ ಅಲ್ಲಿವರೆಗೂ ಕೂಡ ನಾನು ಆಡ್ತೀನಿ ಅಂತ ಮಹೇಂದ್ರ ಸಿಂಗ್ ಧೋನಿ ಹೇಳಿದ್ರಂತೆ. ಹೇಗೆ ನಾನು ಚಿಕ್ಕವನಿರುವಾಗ ಸ್ಕೂಲಲ್ಲಿ 4 ಗಂಟೆ ಆದ ತಕ್ಷಣ ನಾವು ಓಡೋಗ್ತಾ ಇದ್ವು ಫೀಲ್ಡಿಗೆ, ಅಲ್ಲಿ ಹೋಗಿ ಕ್ರಿಕೆಟನ್ನು ಎಂಜಾಯ್ ಮಾಡಿ ಬರ್ತಾ ಇದ್ರು, ಹಾಗೆ ಈಗಲೂ ಕೂಡ ನಾನು ಕ್ರಿಕೆಟನ್ನು ಎಂಜಾಯ್ ಮಾಡ್ತೀನಿ. ಎಲ್ಲಿವರೆಗೂ ಆಗುತ್ತೆ ನೋಡೋಣ, ಇನ್ನು ಕೆಲವು ವರ್ಷಗಳಿರಬಹುದು.
ಅಲ್ಲಿವರೆಗೂ ಕೂಡ ನಾನು ಕ್ರಿಕೆಟನ್ನು ಎಂಜಾಯ್ ಮಾಡ್ತೀನಿ, ಆಡ್ತೀನಿ ಅಂಥೇಳಿ ಮಹೇಂದ್ರ ಸಿಂಗ್ ಧೋನಿ ಹೇಳಿರುವಂಥದ್ದು ಅವರ ಅಭಿಮಾನಿಗಳಿಗೆ ಸಹಜವಾಗಿ ಖುಷಿಯನ್ನು ತಂದಿದೆ. ಜೊತೆಗೆ ಹರ್ಭಜನ್ ಇನ್ನೊಂದು ಮಾತು ಹೇಳ್ತಾರೆ, ಈಗಲೂ ಫಿಟ್ನೆಸ್ ಟ್ರೈನಿಂಗ್ ಎಷ್ಟು ಹಾರ್ಡ್ ಆಗಿರುತ್ತೆ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಬರೋಕ್ಕಿಂತ ಮುಂಚೆನೇ ಮಹೇಂದ್ರ ಸಿಂಗ್ ಧೋನಿ ಅಲ್ಲಿಗೆ ಬಂದಿರ್ತಾರೆ ಪ್ರಾಕ್ಟೀಸ್ ಸೆಷನ್ಗೆ. ಎಲ್ಲ ಪ್ರಾಕ್ಟೀಸ್ ಸೆಷನ್ ಮುಗಿಸ್ಕೊಂಡು ಎಲ್ಲರೂ ಹೊರಟೋದ್ರು ಕೂಡ ಇನ್ನೂ ಅವ್ರು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಒಂದು ನೆಟ್ ಪ್ರಾಕ್ಟೀಸ್ ಮಾಡುವಾಗ ಒಂದು ಸಿಕ್ಸರ್ ಬಾರಿಸ್ತಾರೆ ಮಹೇಂದ್ರ ಸಿಂಗ್ ಧೋನಿ. ಆ ಸಿಕ್ಸರ್ ಅವ್ರು ಹೊಡೆದಿದ್ದ ರೀತಿ ಅದೆಲ್ಲವೂ ನೋಡ್ತಾ ಇದ್ರೆ ಅವರ ಅಭಿಮಾನಿಗಳು ಎಸ್ ಮಹೇಂದ್ರ ಸಿಂಗ್ ಧೋನಿ ಇನ್ನೂ ಕೂಡ ಆಡ್ತಾರೆ, ನಮ್ಮನ್ನು ರಂಜಿಸ್ತಾರೆ ಅನ್ನುವಂಥ ಒಂದು ಖುಷಿಯಲ್ಲಿ ಇದ್ದೇ ಇದ್ದಾರೆ. ಲಾಸ್ಟ್ IPL ಸೀಸನ್ನಲ್ಲೂ ಕೂಡ ನೋಡಿದ್ರೆ 167 ರನ್ಗಳು ಮಹೇಂದ್ರ ಸಿಂಗ್ ಧೋನಿ ಆಡಿದ್ದು. ಬರೀ 14 ಪಂದ್ಯಗಳಲ್ಲಿ ಅವರು 167 ರನ್. ಲಾಸ್ಟಲ್ಲಿ ಬರ್ತಾರೆ, ಒಂದು 7 ಬಾಲು 10 ಬಾಲ್ ಇರುವಾಗಲೇ ಬಂದವರು ಆಡೋದು. ಯಾಕಂದರೆ ಈಗ ಏಜ್ ಆಗಿರೋದ್ರಿಂದ 40 ಬಾಲ್ಗಳು ಅಥವಾ 50 ಓವರ್ಗಳು ಅದನ್ನು ಆಡೋದಕ್ಕಾಗೋದಿಲ್ಲ. ಅವ್ರು ಸ್ವತಃ ಅದನ್ನು ಒಪ್ಕೊಂಡಿದ್ದಾರೆ. ಕೊನೆಗೆ ಬರ್ತೀನಿ ನಾನು, ಬಂದು ಆಡ್ತೀನಿ ಅನ್ನುವಂಥದ್ದನ್ನು ಧೋನಿ ಹೇಳ್ಕೊಂಡಿದ್ದಾರೆ. 53ರ ಸರಾಸರಿಯಲ್ಲಿ ಅವರ ಸ್ಟ್ರೈಕ್ ರೇಟ್ 220. ಸೊ ಯಾವುದೇ ಬೇರೆ ಬ್ಯಾಟ್ಸ್ಮನ್ಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಯಂಗ್ಸ್ಟರ್ ಅಂತ ಹೇಳಿದ್ರು ಕೂಡ ಮಹೇಂದ್ರ ಸಿಂಗ್ ಧೋನಿ ಯಾರಿಂದನೂ ಹಿಂದೆ ಬಿದ್ದಿಲ್ಲ. ಲಾಸ್ಟ್ ಸೀಸನ್ನಲ್ಲೂ ಕೂಡ 2024ನಲ್ಲಿ IPL ಲೀಗ್ ಹಂತದ ಕೊನೆಯ ಮ್ಯಾಚು RCB ಮೇಲೆ ಮ್ಯಾಚ್, ಇನ್ನೇನು ಮ್ಯಾಚ್ ಗೆಲ್ಲಬಹುದು CSK ಅನ್ನೋ ರೀತಿಯಲ್ಲೇ ಇತ್ತು. ಯಾಕಂದರೆ ಮಹೇಂದ್ರ ಸಿಂಗ್ ಧೋನಿ ಫೀಲ್ಡಲ್ಲಿ ಇರೋವರೆಗೂ ಕೂಡ ಮ್ಯಾಚ್ ಗೆಲ್ತಾರೆ ಅಂತಲೇ ಇತ್ತು. ಯಶ್ ದಯಾಲ್ ಅವರಿಗೆ ಹೊಡೆದಂಥ ಒಂದು ಸಿಕ್ಸರ್ ಗ್ರೌಂಡಿಂದ ಯಾವಾಗ ಹೊರಗಡೆ ಹೋಯಿತು ಎಲ್ರಿಗೂ ಕೂಡ ಅನಿಸಿತ್ತು ಎಸ್ CSK ಗೆಲ್ಲುತ್ತೆ, RCB ಸೋಲುತ್ತೆ, ಇಲ್ಲಿ ಪ್ಲೇ ಆಫಿಗೆ ಬರ್ತಾರೆ CSK ಅಂತೇಳಿ. ಬಟ್ ಅದು ಎಲ್ಲಿ ಗ್ರೌಂಡಿಂದ ಹೊರಗಡೆ ಹೋಯಿತು ಬಾಲು, ಅದಾದಮೇಲೆ ಹೊಸ ಬಾಲ್ ಬಂತು. ಆ ಹೊಸ ಬಾಲ್ ಸ್ವಲ್ಪ ಎಕ್ಸ್ಟ್ರಾ ಬೌನ್ಸ್ ಕೊಡ್ತು ಯಶ್ ದಯಾಳ್ ಅವರಿಗೆ. ಸೊ ಎಡ್ಜ್ ಆಗಿ ಮಹೇಂದ್ರ ಸಿಂಗ್ ಧೋನಿ ಔಟ್ ಆದರು. ಅಲ್ಲಿಗೆ CSK ಪ್ಲೇ ಆಫಿಗೆ ಹೋಗುವಂಥ ಒಂದು ಕನಸು ಅಲ್ಲಿಗೇ ಕಮರಿತ್ತು. ಯಾಕಂದರೆ ಧೋನಿ ಔಟ್ ಆದ ಕೂಡಲೇ ಅಲ್ಲಿ ಮುಗ್ದಿತ್ತು, ಇನ್ನೇನು ಮ್ಯಾಚ್ ಗೆಲ್ಲೋದಿಲ್ಲ ಅಂತೇಳಿ. ಎನಿವೆ ಈಗಲೂ ಕೂಡ ಒಳ್ಳೆ ಟಚ್ಚಲ್ಲಿರುವಂಥ ಮಹೇಂದ್ರ ಸಿಂಗ್ ಧೋನಿ 2025ನ IPL ಕೂಡ ಈಗ ಆಡ್ತಾ ಇದ್ದಾರೆ. ಅಫ್ಕೋರ್ಸ್ ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ ಆಗಿದ್ರು ಕೂಡ ಮಹೇಂದ್ರ ಸಿಂಗ್ ಧೋನಿ ವಿಕೆಟ್ ಕೀಪಿಂಗಲ್ಲಿದ್ದು ಅವರಿಗೆ ಉಪಯುಕ್ತವಾದಂಥ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಇನ್ನಷ್ಟು ದಿನ IPLನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಆಡಲಿ, ಯಾಕಂದರೆ ಈಸ್ ದ ಬೆಸ್ಟ್ ಎಂಟರ್ಟೈನರ್. ಸೊ ಹಾಗಾಗಿ ಇದು ನಮ್ಮ ಆಶಯ ಕೂಡ. ಇದಿಷ್ಟು ಮಹೇಂದ್ರ ಸಿಂಗ್ ಧೋನಿ ಮತ್ತು ಅವರ ಒಂದು ಬಿರಿಯಾನಿಯ ಕಥೆ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ? ಹಾಗೆ ಮಹೇಂದ್ರ ಸಿಂಗ್ ಧೋನಿ ಇನ್ನೂ ಎಷ್ಟು ವರ್ಷ ಆಡಬೇಕು ಅಥವಾ ಅವರ ಫಿಟ್ನೆಸ್ ಬಗ್ಗೆ ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಇದು ಇವತ್ತಿನ IPL ಧಮಾಕ 2025. ರೆಹಮಾನ್ ಸೈನಿಂಗ್ ಆಫ್. ಬಾಯ್.